ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇದು ದೀಪಾವಳಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು, ಅಮಾವಾಸ್ಯೆ 11 ದಿನಕ್ಕೆ ನಾವು ಹಬ್ಬ ಮಾಡೋದು ಅಂತ. ನೋಡಿ, ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ನಾವೇ ಹೇಗೆ ಸಂಭ್ರಮದಿಂದ ಆಚರಣೆ ಮಾಡಿದ್ದೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಬಾಗಿಲಿಗೆಲ್ಲ ಹೂವು ಅಲಂಕಾರ ಮಾಡಿ ಪೂಜೆ ಎಲ್ಲ ಹೇಗೆ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಪಟಾಕಿ ನಾವು ಚಿಂಟು ಪಟಾಕಿದೆಲ್ಲ ವೀಡಿಯೋ ಮಾಡುವಂತ ತೆಗೆದಿಟ್ಟಿದ್ದಾನೆ. ನಮ್ಮ ಮನೆಯವರು ಇಲ್ಲಿ ದಾರಕ್ಕೆಲ್ಲ ಇದು ಗೆಜ್ಜೆ ಮುಡಿ ಎಲ್ಲ ಸೇರಿಸ್ತಾ ಇದ್ದಾರೆ ಕಟ್ಕೊಳ್ಳೋಕ್ಕೆ. ನೋಡಿ ಯಾವ ಥರ ಪೂಜೆ ಮಾಡಿದ್ದೀವಿ ಅಂತ. ಹೂವೆಲ್ಲ ಹಾಕಿ ಪೂಜೆ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ನಮ್ಮ ಕಡೆ ಎಲ್ಲ ಒಂದೇ ಸಲ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ನೋಮಕ್ಕೆ ಹೋಗೋದು ಫ್ರೆಂಡ್ಸ್. ನನ್ನ ಮಗ ಇಲ್ಲಿ ಪಟಾಕಿ ಹೊಡಿತಾ ಇದ್ದಾನೆ. ಆ ಪಟಾಕಿ ಹೊಡಿಯೋಕ್ಕೆ ಎಷ್ಟೊತ್ತಿಂದ ಫ್ರೆಂಡ್ಸ್ ಕಾಯ್ಕೊಂಡು ವಿಡಿಯೋ ಮಾಡು ಅಂತ ಅದು ಫ್ರೆಂಡ್ಸ್, ನಮ್ಮೂರ ಕಡೆ ಎಲ್ಲರೂ ಒಂದೇ ಸಲ ಈ ಥರ ದೇವಸ್ಥಾನಕ್ಕೆ ಹೋಗಿ, ಇದು ಗಂಗಮ್ಮ ದೇವಸ್ಥಾನ ಫ್ರೆಂಡ್ಸ್. ದೇವ್ರು ನೋಡಿದ್ರಲ್ಲ ನೀವು, ಅದು ಕತೆ ಹೇಳ್ತಾ ಇರೋದು ಗೌರಮ್ಮಂದು. ಎಲ್ಲರೂ ಒಂದೇ ಸಲ ಈ ಥರ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡು ಅದು ಕತೆ ಎಲ್ಲ ಆದಮೇಲೆ ಪೂಜೆ ಸಾಮಾನೆಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಮತ್ತೆ ನೋಮೋದು ಅಂತಾರಲ್ಲ, ಅದು ದೇವ್ರಿಗೆ ನೋಂಬಿಟ್ಟು ಹಳ್ಳಿ ಕಡೆ ದೇವ್ರಿಗೆ ಈ ಥರ ಗೋವಿಂದ ಇಡ್ತಾರೆ ಫ್ರೆಂಡ್ಸ್. ಅದೆಲ್ಲ ಹೇಳ್ಬಿಟ್ಟು ನೋಡಿ, ಆಚೆನೂ ಇಷ್ಟು ಜನ ಇದ್ದಾರೆ. ಆವಾಗಲೇ ಒಳಗಡೆ ಇದ್ದದು, ಆಚೆನೂ ಇಷ್ಟು ಜನ ಎಲ್ಲ ಒಂದೇ ಸಲ ಬಂದು ನೋಂಬ್ಕೊಂಡು ದೇವ್ರಿಗೆ ಹೋಗೋದು ಫ್ರೆಂಡ್ಸ್. ಯಾವಾಗ ಬೇಕೋ ಅವಾಗ ಬರೋಂಗಿಲ್ಲ, ಎಲ್ಲರೂ ಒಂದೇ ಸಲ ಬಂದು ಈ ಥರ ನೋಂಬ್ಕೊಂಡು ಹೋಗೋದು. ನೋಡಿ, ಪಟಾಕಿ ಎಲ್ಲ ತಂದು ಕೆಲವರೆಲ್ಲ ಅಲ್ಲೇ ಹೊಡಿತಾ ಇದ್ದಾರೆ. ಆಚೆನೇ ದೇವಸ್ಥಾನದ ಹತ್ರನೇ ಹೊಡಿಯೋರು ಹೊಡಿತಾರೆ, ಮನೆ ಹತ್ರ ಹೊಡಿಯೋರು ಹೊಡಿತಾರೆ. ಮತ್ತು ನೆಕ್ಸ್ಟ್ ದಿನ ಬೆಳಗ್ಗೆಗೆ ಅಡುಗೆಗಳೆಲ್ಲ ಈ ಥರ ಮಾಡಿ ಪಾಯಸ, ಹಪ್ಪಳ ಮತ್ತು ಸಾಂಬಾರು, ನೋಡಿ ಇದು ಕಾಳು ಸಾಂಬಾರು ಎಲ್ಲ ಮಾಡಿ, ಬೋಂಡ, ವೈಟ್ ರೈಸು ಎಲ್ಲ ಮಾಡಿ ದೇವ್ರಿಗೆ ನೈವೇದ್ಯಕ್ಕೆ ಇಡಬೇಕು ಫ್ರೆಂಡ್ಸ್. ನಮ್ಮ ಕಡೆ ಏಕಾದಶಿ ಅಂತ ಬರುತ್ತೆ ನೆಕ್ಸ್ಟ್ ದಿನ, ಅದಕ್ಕೆ ಈ ಥರ ಎಲ್ಲ ಅಡುಗೆಗಳು ಮಾಡಿ ದೇವ್ರಿಗೆ ಈ ಥರ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿ, ಆಮೇಲೆ ಹಿಂದಿನ ದಿವಸ ಉಪವಾಸ ಇರ್ತೀವಲ್ಲ, ಆಮೇಲೆ ಉಪವಾಸ ಇರೋರು ಇದನ್ನು ತಗೊಂಡು ಊಟ ಮಾಡಬೇಕು ಫ್ರೆಂಡ್ಸ್. ನೋಡಿ, ನನ್ನ ಮಗ ಪೂಜೆ ಮಾಡ್ತಾಯಿದ್ದಾನೆ. ಬೆಳಗ್ಗೆನೇ ಅವ್ರು ಹೋಗೋಷ್ಟರಲ್ಲಿ ಎಲ್ಲ ಮುಗಿಸ್ಬೇಕು ಅಂತ ಬೇಗ ಎದ್ದು ಎಲ್ಲ ಮಾಡಿದ್ದೆ. ಸರಿ, ಅವನ ಕೈಲೇ ಪೂಜೆ ಮಾಡಿಸ್ತಾ ಇದ್ದೆ. ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟು ಅವನ ಕೈಲೇ ಪೂಜೆ ಎಲ್ಲ ಮಾಡಿಸ್ದೆ. ಪೂಜೆ ಎಲ್ಲ ಆದಮೇಲೆ ಚಿಂಟು ಸ್ಕೂಲ್ಗೆ ಹೋಗ್ಬೇಕಾಗಿತ್ತಲ್ಲ, ಅದಕ್ಕೆ ಬೇಗ ಮಾಡಿದ್ದೆ. ನೋಡಿ, ಚಿಂಟುನು ರೆಡಿ ಆಗಿದ್ದಾನೆ ಸ್ಕೂಲ್ಗೆ ಹೋಗೋಕ್ಕೆ. ಅವನು ಕಳಿಸ್ಬೇಕು. ನೋಡಿ, ಹಬ್ಬ ನಾವು ಹೇಗೆ ಆಚರಣೆ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನನ್ನ ವೀಡಿಯೋಸ್ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪಟಾಕಿ ಎಲ್ಲ ಹೊಡೆದು ಯಾವ ಥರ ಮಾಡಿದ್ದೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು.